ಓಕೆ, ಈಗ ನಾವು ಬಾಗಲಕೋಟೆಯಿಂದ ದಾವಣಗೆರೆ ದಕ್ಷಿಣದ ಸುದ್ದಿ. ಬೈ ಎಲೆಕ್ಷನ್ ರಣಕಣದಲ್ಲಿ ಈಗಾಗಲೇ ಮತದಾನ ಚುರುಕುಗೊಂಡಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಬ್ಯಾಟಲ್ನಲ್ಲಿ ಬಹಳ ಈ ಅಬ್ಬರದ ಪ್ರಚಾರವನ್ನು ನಾವೆಲ್ಲ ನೋಡಿದ್ದೀವಿ. ಈಗ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಬಾಗಲಕೋಟೆಯಲ್ಲಿ 35%, ದಾವಣಗೆರೆಯಲ್ಲಿ 27% ವೋಟಿಂಗ್ ನಡೆದಿದೆ. ಅಂದರೆ ಒಂದು 12 ಗಂಟೆ ಅಷ್ಟೊತ್ತಿಗೆ ಎಷ್ಟು ನಡೀತು ಅನ್ನೋ ಒಂದು ಮಾಹಿತಿ ನಿಮಗೆ ಸಿಗ್ತಾ ಇದೆ. ಈಗ ಅದು ಅಪ್ಡೇಟ್ ಆಗ್ತಾ ಇದೆ. ಅಪರಾಹ್ನ 12 ಗಂಟೆ ಅಷ್ಟೊತ್ತಿಗೆ 27% ವೋಟಿಂಗ್ ದಾವಣಗೆರೆ ದಕ್ಷಿಣದ ಕ್ಷೇತ್ರದಲ್ಲಿ, ಬಾಗಲಕೋಟೆಯಲ್ಲಿ 35% ವೋಟಿಂಗ್ ಆಗಿದೆ. ಸರತಿ ಸಾಲಲ್ಲಿ ನಿಂತು ಮತದಾರರು ವೋಟ್ ಮಾಡ್ತಾ ಇದ್ದಾರೆ. ಎರಡೂ ಜಿದ್ದಾಜಿದ್ದಿನ ಕ್ಷೇತ್ರಗಳೇ. ನಾನಾ ಕಾರಣಗಳಿಂದ ಬಿಸಿಲಿದೆ. ಆ ರಣ ಬಿಸಿಲಿನ ನಡುವೆಯೂ ಎಲ್ಲರೂ ಮತದಾನ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಕೈ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಕೂಡ ವೋಟ್ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಂದಲೂ ಕೂಡ ವೋಟ್ ಆಗಿದೆ. ದಾವಣಗೆರೆಯಲ್ಲಿ ಮತದಾನ ಮಾಡಿದ್ದಾರೆ. ಸಾದಿಕ್ ಪೈಲ್ವಾನ್ ಪಾಷಾ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿದರು. ದಾವಣಗೆರೆಯಲ್ಲಿ ಅಭ್ಯರ್ಥಿಗಳ ವೋಟೇ ಇನ್ನೂ ಹಾಕಿಲ್ಲ. ಬಹುಶಃ ಮುಹೂರ್ತ ಅಂತ ನೋಡ್ತಾರೋ ಅಥವಾ ಇನ್ಯಾನಾ ಕಾರಣಗಳು ಇರುತ್ತವೆ. ಸಮರ್ಥ ಮತ್ತು ಶ್ರೀನಿವಾಸ್ ಈಗಾಗಲೇ ಉತ್ತರ ಕ್ಷೇತ್ರದ ಮತದಾರರು. ಎಸ್, ದಟ್ಸ್ ದ ಪಾಯಿಂಟ್. ಅಂದರೆ ಅವರು ದಾವಣಗೆರೆ ಉತ್ತರ ಕ್ಷೇತ್ರದ ಮತದಾರರು. ಹಾಗಾಗಿ ಚುನಾವಣೆ ನಡೀತಾ ಇರೋದು ದಾವಣಗೆರೆ ದಕ್ಷಿಣ ಕ್ಷೇತ್ರ. ಹಾಗಾಗಿ ಅವರು ಇಲ್ಲಿ ವೋಟ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ದಾವಣಗೆರೆ ಮತ್ತು ಬಾಗಲಕೋಟೆ ಈ ಬೈ ಎಲೆಕ್ಷನ್ ಬ್ಯಾಟಲ್, ಆ್ಯಕ್ಚುಲಿ ಇದು ಹಬ್ಬ. ನಾವು ಬ್ಯಾಟಲ್ ಅಂತ ಬಿಂಬಿಸ್ತಾ ಇದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ ಜಿದ್ದಾಜಿದ್ದಿನ ಪ್ರತಿಷ್ಠೆಯ ಕಣಗಳಾಗಿರೋದ್ರಿಂದ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಒಂದು ವಾಕ್ ಥ್ರೂ ಮಾಡಿದ್ದಾರೆ. ಅಲ್ಲಿಯ ಅಪ್ಡೇಟ್ಸ್ ಏನಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಲೆಟ್ಸ್ ಹ್ಯಾವ್ ಅ ಲುಕ್. ದಾವಣಗೆರೆ ಉಪಚುನಾವಣೆಯ ಮತದಾನ ಬೆಳಗ್ಗೆಯಿಂದಲೂ ಕೂಡ ಪ್ರಾರಂಭವಾಗಿದೆ. ಇಲ್ಲಿಯವರೆಗೂ ಸುಮಾರು 22% ಮತದಾನ ಆಗಿರುವಂಥದ್ದು. ಅಂದರೆ ಒಟ್ಟು ಮತದಾರರ ಪೈಕಿ ಇದೀಗ 50,000ದಷ್ಟು ಮತ ಚಲಾವಣೆ ಆಗಿದೆ. ನಾನೀಗ ದುಗ್ಗಮ್ಮ ದೇವಸ್ಥಾನದ ಸುತ್ತಮುತ್ತ ಇದ್ದೇನೆ. ದಾವಣಗೆರೆಯಲ್ಲಿ ದುಗ್ಗಮ್ಮ ದೇವಸ್ಥಾನ ಫೇಮಸ್. ಆ ಸುತ್ತಮುತ್ತ ಇರುವಂತಹ ದೇವಸ್ಥಾನದ ಹಿಂದೆಯೇ ಮತ ಹಾಕುವಂತಹ ಕೇಂದ್ರ ಕೂಡ ಇರುವಂಥದ್ದು. ಮಧ್ಯಾಹ್ನ ಬಿಸಿಲಲ್ಲೂ ಕೂಡ ಸರದಿ ಸಾಲಿನಲ್ಲಿ ಬಂದು ಮತ ಚಲಾವಣೆಯನ್ನ ಮಾಡ್ತಿದ್ದಾರೆ ಜನ. ಅಂದರೆ ಉತ್ಸಾಹ ಕುಂದಿಲ್ಲ. ಸಹಜವಾಗಿ ದಾವಣಗೆರೆಯಲ್ಲಿ ಬಿಸಿಲು ಈ ಇದರಲ್ಲಿ ಜಾಸ್ತಿ ಇದೆ. ಆದರೂ ಕೂಡ ಹೆಚ್ಚಿನದಾಗಿ ಜನ ಮತ ಚಲಾವಣೆಯನ್ನು ಮಾಡುವಂತಹ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಬೇರೆ ಬೇರೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಮಧ್ಯಾಹ್ನ ಆಯ್ತಂದ್ರೆ ಸಾಕು ಜನ ಮನೆಯಿಂದ ಆಚೆ ಬರುವಂತಹದ್ದು ಕಡಿಮೆ ಆಗುತ್ತೆ. ಆದರೆ ದಾವಣಗೆರೆಯಲ್ಲಿ ಅಂಥ ಪರಿಸ್ಥಿತಿ ಇಲ್ಲ. ಉಪಚುನಾವಣೆ ಆದರೂ ಕೂಡ ದಾವಣಗೆರೆಯಲ್ಲಿ ಜನ ಮತವನ್ನು ಬಂದು ತಮ್ಮ ಕರ್ತವ್ಯವನ್ನು ಮೆರಿತಾ ಇರುವಂತಹದ್ದು, ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾ ಇರುವಂತಹದ್ದು. ಇಲ್ಲಿವರೆಗೆ ನಾನು ಹೇಳಿದಂತೆ 22%ನಷ್ಟು ಈ ಒಂದು ಮತ ಚಲಾವಣೆ ಆಗಿದೆ. ಅಂದರೆ ಸುಮಾರು 11 ಗಂಟೆ ಸುಮಾರಿನ ಆ ಒಂದು ಶೇಕಡಾವಾರು ಮತ ಡಿವೈಡೇಷನ್ ಆಗಿರುವಂತಹದ್ದು ಇದೆ. ಇದರ ಸುತ್ತಮುತ್ತ 2-3 ಮತ ಎಣಿಕೆ ಕೇಂದ್ರಗಳು ಕೂಡ ಇದೆ. ಆ ಮತ ಎಣಿಕೆ ಮತಗಟ್ಟೆಗಳು ಕೂಡ ಇರುವಂಥದ್ದು. ಆ ಮತಗಟ್ಟೆಗಳಲ್ಲಿ ಜನ ಮತ ಹಾಕೋದಿಕ್ಕೂ ಕೂಡ ಹುಮ್ಮಸ್ಸಿನಿಂದ ಬರ್ತಿದ್ದಾರೆ. ಸಹಜವಾಗಿ ಎರಡೂ ಅಭ್ಯರ್ಥಿಗಳಿಗೂ ಕೂಡ ಟಫ್ ಫೈಟ್ ಇದೆ ಅನ್ನುವಂತಹದ್ದು ಸದ್ಯಕ್ಕಿರುವಂಥ ಮಾಹಿತಿ. ಆದರೆ ಆ ಟಫ್ ಫೈಟಲ್ಲೂ ಕೂಡ ಆಯಾಯ ಮತ ಹಾಕುವಂತಹ ಜನರು ಯಾರು ಅಭ್ಯರ್ಥಿ ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಮತ ಚಲಾವಣೆಯನ್ನು ಮಾಡ್ತಿದ್ದಾರೆ. ಬೆಳಗ್ಗೆ 9 ಗಂಟೆ ಸುಮಾರಿಗೆ ಸ್ವಲ್ಪ ಕಡಿಮೆ ಶೇಕಡಾವಾರು ಮತ ಆಗಿತ್ತು. ಅಂದರೆ ಸುಮಾರು 9%ನಷ್ಟು ಅಷ್ಟೇ ಮತ ಆಗಿದ್ದಂತಹದ್ದು. 9%ನಷ್ಟು ಜನ ಮಾತ್ರ ಮತವನ್ನು ಹಾಕಿದ್ರು. ಜೊತೆಗೆ ಅದನ್ನು ಹೊರತುಪಡಿಸಿದಂತೆ 11 ಗಂಟೆ ಸುಮಾರಿಗೆ ಆ ಮತದ ಪರ್ಸೆಂಟೇಜ್ ಏರಿಕೆ ಆಗಿದೆ. ಸುಮಾರು ನಾನು ಹೇಳಿದಂತೆ 22%ನಷ್ಟು ಮತವನ್ನು ಹಾಕಲಾಗಿದೆ. ಜೊತೆಗೆ ಸಹಜವಾಗಿ ದಾವಣಗೆರೆಯಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂತಹ ಮತಗಳು ಕೂಡ ಹೆಚ್ಚು ಇರೋದ್ರಿಂದ ಯಾವುದೇ ಅಹಿತಕರ ಘಟನೆಗಳು ಕೂಡ ನಡಿಬಾರ್ದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಸೂಕ್ತ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಎಲ್ಲ ಕಡೆ ಪೊಲೀಸ್ ಬಂದೋಬಸ್ತನ್ನು ಹಾಕಲಾಗಿರುವಂತಹದ್ದು. ಸ್ಪೆಷಲಿ ಈ ಭಾಗದಲ್ಲಿ 2 ಸಮುದಾಯದ ಮತಗಳು ಕೂಡ ಇರೋದ್ರಿಂದ ಒಂದಿಷ್ಟು ಹೆಚ್ಚಿನ ಬಂದೋಬಸ್ತನ್ನು ಕೂಡ ಹಾಕಲಾಗಿದೆ. ಜೊತೆಗೆ ಒಂದು ಹಂತಕ್ಕೆ ಇಲ್ಲಿ ಅಂದರೆ ದಾವಣಗೆರೆ ದಕ್ಷಿಣದಲ್ಲಿ ಕಾಣ್ತಾ ಇರುವಂತಹದ್ದು ಯೂತ್ಸ್ ಹೆಚ್ಚಾಗಿ ಬಂದು ಮತವನ್ನು
ಹಾಕುವಂತಹ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತಮ್ಮ ಒಂದು ಹಕ್ಕನ್ನು ಚಲಾಯಿಸುವಂಥ ನಿಟ್ಟಿನಲ್ಲಿ ಅವರು ಹಿಂದೆ ಸರಿದಿಲ್ಲ. ಹೆಚ್ಚಿನದಾಗಿ ನಾವೆಲ್ಲರೂ ಕೂಡ ನೋಡಿದಂತೆ ಹೆಚ್ಚಿನದಾಗಿ ಈ ಭಾಗದಲ್ಲಿ ಎಲ್ಲ ಯುವಕ ಯುವತಿಯರು ಫಸ್ಟ್ ವೋಟರ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಬಂದು ಮತ ಹಾಕುವಂತಹ ತಮ್ಮ ಹಕ್ಕನ್ನು ಚಲಾಯಿಸುವಂತಹ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವಂಥದ್ದು ಒಂದು ಹಂತಕ್ಕೆ ಖುಷಿಯ ವಿಚಾರ ಅಂತ ಹೇಳ್ಬೋದು. ಹಾಗಾಗಿ ಮಧ್ಯಾಹ್ನದ ವೇಳೆಗೆ ಕೇವಲ 22% ಆಗಿದೆ, ಅಂದರೆ 50,000ದಷ್ಟು ಮತ ಚಲಾವಣೆ ಆಗಿದೆ ಅನ್ನುವಂತಹದ್ದು ಇದೀಗ ಎಲೆಕ್ಷನ್ ಕಮಿಷನ್ ಅಧಿಕೃತ ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು. ಇನ್ನು ಕಾದು ನೋಡಬೇಕಾಗುತ್ತೆ ಮಧ್ಯಾಹ್ನದ ವೇಳೆಗೆ ಇನ್ನೆಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಕ್ಯಾಮ್ರಾಮನ್ ಶಿವಮೂರ್ತಿ ಜೊತೆ ದೀಪಾ ಕುಕ್ಕುವಾಡ, ಅಶ್ವವೇಗ ನ್ಯೂಸ್, ದಾವಣಗೆರೆ.